ಇಂಡಿಗೋ ವಿಮಾನ ಹಾರಾಟದಲ್ಲಿ ಮತ್ತೆ ವ್ಯತ್ಯಯ ಆಗಿದ್ದು ಪ್ರಯಾಣಿಕರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರುವಂತಹ ಬೆಳವಣಿಗೆ ನಡೆದಿದೆ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಮತ್ತೆ ವ್ಯತ್ಯಯ ಉಂಟಾಗಿದ್ದು ದೇಶಾದ್ಯಂತ 270ಕ್ಕೂ ಹೆಚ್ಚು ಇಂಡಿಗೋ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಕಳೆದ 2 ದಿನಗಳಲ್ಲಿ 300ಕ್ಕೂ ಹೆಚ್ಚು ವಿಮಾನಗಳನ್ನು ರದ್ದು ಮಾಡಿದೆ ಇಂಡಿಗೋ ಸಂಸ್ಥೆ. ಇನ್ನೂ 100ಕ್ಕೂ ಹೆಚ್ಚು ವಿಮಾನ ಹಾರಾಟ ರದ್ದಾಗುವಂತಹ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ 136 ವಿಮಾನ ಹಾರಾಟವನ್ನು ರದ್ದುಗೊಳಿಸಲಾಗಿದೆ. ದೆಹಲಿಯಲ್ಲಿ 33, ಹೈದರಾಬಾದ್ನಲ್ಲಿ 68, ಮುಂಬೈನಲ್ಲಿ 65 ವಿಮಾನಗಳು ರದ್ದಾಗಿವೆ. ಸದ್ಯ ವಿಮಾನ ಹಾರಾಟ ರದ್ದಾಗಿರೋ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಸದ್ಯ ವಿಮಾನ ನಿಲ್ದಾಣದಲ್ಲೇ ಇದ್ದು ನಾವು ಏನು ಮಾಡಬೇಕು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಂದಿದ್ದೀವಿ, ನಾವು ಬುಕ್ಕಿಂಗ್ ಮಾಡಿಕೊಂಡಿದ್ದಂತಹ ಪ್ಯಾಕೇಜ್ ಕೂಡ ಈ ಕಡೆಗೆ ಲಾಸು, ಟಿಕೆಟ್ ಕೂಡ ಲಾಸು, ಈಗ ನಾವು ಈಗೆಲ್ಲ ಉಳ್ಕೋಬೇಕು, ಮತ್ತೆ ಯಾವಾಗ ನಮಗೆ ರೀಕನ್ಫರ್ಮ್ ಮಾಡ್ತಾರೆ ಅನ್ನುವಂತಹ ಸ್ಪಷ್ಟನೇನೂ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸೊ ಇದು 3ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಈ ಸರಣಿ ಮುಂದುವರೆದಿರೋದ್ರಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಪರದಾಡ್ತಾ ಇರ್ತಕ್ಕಂತಹ ಸನ್ನಿವೇಶ. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ರದ್ದಾದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪಡ್ತಾ ಇರುವಂತಹ ಪಾಡೇನಿದೆ ಅದು ಹೇಳತೀರ್ದಾಗಿದೆ. 3 ದಿನಗಳಲ್ಲಿ ಪ್ರಯಾಣಿಕರು ವಿಮಾನ ನಿಲ್ದಾಣಗಳಲ್ಲೇ ಬಿಡುವಂತಹ ಪರಿಸ್ಥಿತಿ. ಬೇರೆ ಬೇರೆ ನಗರಗಳಿಂದ ಬಂದಿರ್ತಾರೆ, ಏರ್ಪೋರ್ಟ್ಗಳಲ್ಲಿ ಲಾಕ್ ಆಗಿದ್ದಾರೆ. ಫ್ಲೈಟ್ ರದ್ದಾಗಿದ್ದಕ್ಕೆ ಇಂಡಿಗೋ ಸಂಸ್ಥೆ ತನ್ನದೇ ಆದ ಸಬೂಬುಗಳನ್ನು ಕೊಡ್ತಾ ಇದೆ. ಕೊಚ್ಚಿಗೆ ಬ್ಯಾಂಗ್ಳೂರಿಂದ ಶಬರಿಮಲೆಗೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಇದು ಕಂಟಿನ್ಯೂ ಚೇಂಜ್ ಆಗಿತ್ತು ಅಂತ ಮೆಸೇಜ್ ಬಂದಿದೆ. ಅದು ಏನು ಕನ್ಫರ್ಮೇಷನ್ ಏನೂ ಆಗಿಲ್ಲ. ಅವ್ರು ಕಾಲ್ ಮಾಡಿದ್ರೆ ಯಾರು ರಿಸೀವ್ ಮಾಡಿಲ್ಲ. ಆ ಥರ ಇದು ಅದು ಏನೂ ಗೊತ್ತಿಲ್ಲ. ಅದು ಏನು ಮಾಡಬೇಕು ಅವ್ರ ಹತ್ರ ಎಂಕ್ವೈರಿ ಕೌಂಟ್ರಲ್ಲೇ ಹೋಗಿ ಅವ್ರ ಹತ್ರ ಕೇಳಬೇಕು. ಅದು ಏನೂ ಗೊತ್ತಾಗಿಲ್ಲ. ಅದಕ್ಕೋಸ್ಕರ ಅಲ್ಲಿ ಕೌಂಟ್ರಲ್ಲಿ ಹೋಗಿದ್ರೆ ನನಗೆ ಕನ್ಫರ್ಮೇಷನ್ ಬರುತ್ತೆ. ಬ್ಯಾಂಗ್ಳೂರ್ ಟು ಕೊಚ್ಚಿ. ಸೊ ಮುಂಚೆ 1 ಗಂಟೆಗಿತ್ತು ಫ್ಲೈಟು. ಸೊ ಇವಾಗ ಮತ್ತೆ ಮೆಸೇಜ್ ಬಂದಿತ್ತು, ಮತ್ತೆ 4 o'clock ಅಂತ ಹೇಳಿದ್ರು. ಮತ್ತೆ ತಿರ್ಗಾ ಇನ್ನೊಂದು ಸಲ ಮೆಸೇಜ್ ಬಂದಿದೆ 6 ಗಂಟೆಗೆ ಅಂತ ಬಂತು. ಮತ್ತು ಚೇಂಜಸ್ ಆಗ್ತಾನೇ ಇದೆ. ಇನ್ನೂ ಗೊತ್ತಿಲ್ಲ, ನೋಡಬೇಕು ಏನಾಗಿದೆ ಅಂತ ಸ್ಟೇಟಸ್. ಅದೇ ಆಲ್ಮೋಸ್ಟ್ ಆಲ್ ದಿ ಫ್ಲೈಟ್ಸ್ ಕ್ಯಾನ್ಸಲ್ಲು ಮತ್ತು ರೀಸ್ಕೆಡ್ಯೂಲ್ ಆಗ್ತಾ ಇದೆ. ಚೇಂಜಸ್ ಇಂಡಿಗೋ ಡ್ಯೂ ಟು ಮೋಸ್ಟ್ಲಿ ವೆದರ್ ಕಂಡೀಷನ್ಸ್ಗೆ ಇರ್ಬೋದು. ಹೌದು, ವೆಯ್ಟ್ ಮಾಡ್ತಾ ಇದ್ದೀವಿ, ನೋಡಬೇಕು ಏನಾಗುತ್ತೆ ಅಂತ.